ಹಾಯ್ ಫ್ರೆಂಡ್ಸ್, ಈಗ ನೋಡ್ತಾ ಇರೋದು ಸಿಹಳ್ಳಿ ಹುಚ್ಚಮ್ಮನ ಜಾತ್ರೆ. ಈಗ ಈ ಚಪ್ರದ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಚಪ್ರದಲ್ಲಿ ಒಂದು 5ರಿಂದ 6 ಜೊತೆ ಬರೀ ಹೆಣ್ಣಸುಗಳು ಇದ್ದಾವೆ, ಎಲ್ಲ ಸೆಲೆಕ್ಷನ್ ಹೆಣ್ಣಸುಗಳು. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಇವೆಲ್ಲ ಕಡೆ ದನಗಳು, ಅಂದರೆ ಕಡೆಯಲ್ಲಿ ದನ ಹೋಗೋದು. ಇವೆರಡು ಪೇರ್ ಇವು. ಹಾಗೆ ಇದು ಸಿಂಗಲ್ ಅನ್ಸುತ್ತಿದ್ದು ನೋಡಿ ಸ್ನೇಹಿತರೆ. ಇವು ಕೂಡ ಹೆಣ್ಣು ದನಗಳೇ. ಇವು ರೂಪಾಯಿ ಬಣ್ಣ. ಆ್ಯಕ್ಚುಲಿ ಇದು ಒರಿಜಿನಲ್ ಬಣ್ಣ ಅಂದರೆ ಇದು ಹಳ್ಳಿಕಾರ್ ದನಗಳಲ್ಲಿ ಹೋಗೋದು. ಇದು ಪೇರು. ಹಾಗೆ ಇವು ಕೂಡ ತುಂಬ ಸೈಜ್ ಇರುವಂಥ ಹೆಣ್ಣು ಹಸುಗಳು ಇವು. ಅಂತಹ ವ್ಯಕ್ತಿಗಳಿಗೆ ತಲಾ 10,000 ರೂಪಾಯಿ ದಂಡವನ್ನು ವಿಧಿಸಲಾಗುವುದು. ದೇವಸ್ಥಾನದ ಆವರಣದಲ್ಲಿ ವಾಹನಗಳ ವೇಗದಲ್ಲಿ ನೋಡ್ಬೋದು. ಇವೆಲ್ಲ ಕಡೆಯಲ್ಲಿ ದನ ಇವು. ಎತ್ತೊಂದು ಸೈಜ್ ಇದ್ದಾವೆ ಇವು. ನೋಡ್ಬೋದು. ಇವೆಲ್ಲ ಕಾಂಪಿಟೇಷನ್ ಕೊಡುವಂಥ ದನಗಳು ಸ್ನೇಹಿತರೆ ಇವು. ನೋಡ್ಬೋದು ಕತ್ತೆ ಎಷ್ಟು ಉದ್ದ ಇದ್ದಾವೆ ಅಂತ. ಈ ಥರ ಬ್ರೀಡ್ನ ಸೆಲೆಕ್ಟ್ ಮಾಡೋದು ಇವರು. ಇವೆರಡು ಕೂಡ ಪೇರ್ ಇವು. ಇದು ಕೂಡ ಸಿಂಗಲ್ ದನ ಇದು. ಸ್ನೇಹಿತರೆ, ಈ ಜಾತ್ರೆಯಲ್ಲಿ ಚಿಕ್ಕ ಕರುಗಳು ಕೂಡ ಬರ್ತವೆ, ಸಣ್ಣ ಕರುಗಳು. ಬಟ್ ಅತಿ ಹೆಚ್ಚು ಬರಲ್ಲ, ಸ್ವಲ್ಪ ಬರ್ತವೆ. ನೋಡ್ಬೋದು. ಇವೊಂದು ಜೊತೆ ಒಳ್ಳೆ ಜಾತಿ ಕಡಸಿವು. ನೋಡ್ಬೋದು, ಒಳ್ಳೆ ಜಾತಿ ಕುಲ ಎಲ್ಲ. ಈ ಥರ ರೈತರುಗಳನ್ನ ಬೆಳೆಸ್ಬೇಕು ನಾವು. ಸುಮ್ಮನೆ ಯಾರೋ ಒಬ್ಬರದೇ ಹೋಗಿ ವೀಡಿಯೋ ಮಾಡೋದಲ್ಲ, ಎಲ್ಲ ರೈತರುಗಳನ್ನೂ ವೀಡಿಯೋ ಮಾಡಬೇಕು. ನೋಡ್ಬೋದು ಎಂಥ ಜಾತಿ ಕುಲ ಇದ್ದಾವೆ ಅಂತ. ಗಂಡು ಕರುಗಳಾಗಿದ್ರೆ ಇವತ್ತೇ 3 ಲಕ್ಷದ ಕರ ಆಯ್ತಿದ್ದೀವಿ. ತಮ್ಮ ಎತ್ತುಗಳನ್ನು ದೇವಸ್ಥಾನದ ಹಿಂಭಾಗ ಕರೆತರಬೇಕು. ಜಾಯಿಗೂಡಿದ ಎತ್ತುಗಳ ಸ್ಪರ್ಧೆ ಆರಂಭವಾಗ್ತಾ ಇದೆ. ಜಾಯಿಗೂಡಿದ ಎತ್ತುಗಳ ಮಕ್ಕಳು ರಾಶಿಗಳಿಗೆ ಕೇವಲ ಇಬ್ಬರಿಗೆ ಮಾತ್ರ ಅವಕಾಶ. ಎಲ್ಲ ಸಾಕಷ್ಟು ನೋಡಿ ಸ್ನೇಹಿತರೆ, ಈ ಥರ ಸಣ್ಣ ಸಣ್ಣ ಮಕ್ಳುಗಳಿಗೂ ಕ್ರೇಜು. ಇದು ಇವಾಗಿಂದಲ್ಲ, ಮೊದಲಿಂದನೂ ಇದೇ ಕ್ರೇಜ್ ಇರೋದು. ಬಟ್ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲ ಬೆಳಕಿಗೆ ಬರ್ತಿದೆ ಅಷ್ಟೆ. ನೋಡಿ ಸ್ನೇಹಿತರೆ, ಇವೆಲ್ಲ ಕೆಲಸದ ದನಗಳಿವು. ಕೆಲಸಕ್ಕಂತೂ ಸೂಪರ್ ದನ ಇವು.
ನೋಡಿ ಸ್ನೇಹಿತರೆ, ಇವೆಲ್ಲ ಕೆಲಸದ ದನಗಳು, ಮತ್ತು ಶೋಕಿಗೂ ಇದ್ದಾವೆ ಇವು. ಹಾಗೆ ನೋಡ್ಬೋದು, ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಅವನೇ ಹಿಡ್ಕೋಯ್ದಮ್ಮ, ಹಿಡ್ಕೋಯ್ತಾ ಯಾರ್ಯಾರು